ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಎನ್ನ ಆರಾಧ್ಯ ಗುರುಗಳು, ಈ ನಾಡು ಕಂಡಂಥ ಅಪರೂಪದ ದಿವ್ಯ ಚೇತನ ಮೂರ್ತಿಗಳಾಗಿರುವಂಥ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂಥ ಪದ್ಮಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಸುಕ್ಷೇತ್ರ ಮುಗುಳಖೋಡ ಮಹಾಮಠದ ಈ ಪವಿತ್ರವಾಗಿರುವಂಥ ಅಂಗಳದಲ್ಲಿ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರ 40ನೆಯ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ನಡೆದುಕೊಂಡು ಬಂದಿರುವಂಥ ಕಾರ್ಯಕ್ರಮ ಇವತ್ತು ಸಮಾರಂಭ. ಇಂಥ ಶ್ರೇಷ್ಠವಾದಂಥ ಮಹಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ವಿರಾಜಮಾನರಾಗಿ ಶ್ರೀಮಠದ ಕುರಿತು ಅತ್ಯಂತ ಅಭಿಮಾನದ ನುಡಿಗಳನ್ನಾಡಿರುವಂತಹ ಎನ್ನ ಆತ್ಮೀಯ ಪರಮ ಪೂಜ್ಯರು, ಸೇಗುಣಸಿ ಮಹಾಮಠದ ಮಠಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಮಹಾಂತ ಪ್ರಭು ಮಹಾಸ್ವಾಮಿಗಳಲ್ಲಿ ಶರಣುಗಳನ್ನು ಸಮರ್ಪಿಸಿ, ಆತ್ಮೀಯ ಪರಮ ಪೂಜ್ಯರು ಸೋದರ ಸ್ವರೂಪರಾದ ಚೆನ್ನಮಗೇರಿ ಮಹಾಮಠದ ಮಠಾಧ್ಯಕ್ಷರಾಗಿರುವಂಥ ವೀರ ಮಹಂತ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಈ ಭವ್ಯ ವೇದಿಕೆ ಮೇಲೆ 15 ದಿವಸಗಳ ಪರ್ಯಂತರವಾಗಿ ಮಹಾದಾಸೋಹಿ ಕಲಬುರಗಿ ಶರಣ ಬಸಪ್ಪನ ಮಹಾಪುರಾಣವನ್ನು ಎಲ್ಲ ಭಕ್ತರ ಮನಮುಟ್ಟುವಾಗಿ ಹೇಳಿರುವಂಥ ಆತ್ಮೀಯ ಪೂಜ್ಯರು ಆಗಿರುವಂಥ ಮಹಂತ ಶಿವಯೋಗಿಗಳು ಮುದಗಲಿನ ಪೂಜ್ಯರಲ್ಲಿ, ಶ್ರೀಮಠದ ಎಲ್ಲ ಸಾಧು ಪರಂಪರೆಯ ಎಲ್ಲ ಮಹಾರಾಜರಲ್ಲಿ ಇವತ್ತಿನ ಈ ಭವ್ಯವಾದಂಥ ಪುಣ್ಯ ಸ್ಮರಣೋತ್ಸವ ಸಮಾರಂಭದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಈ ಮಹಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರು, ಅತ್ಯಂತ ಸರಳ ಸ್ವಭಾವದ ನಾಯಕರು, ಒಂದು ಮಾರ್ಗದಲ್ಲಿ ನಡೆದುಕೊಂಡು ಬಂದಿರುವಂಥ ಸನ್ಮಾನ್ಯ ಶ್ರೀ BY ವಿಜೇಂದ್ರ ಅವರಲ್ಲಿ, ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂಥ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ನಮ್ಮ ಮಹೇಂದ್ರ ತಮ್ಮಣ್ಣವರವರಲ್ಲಿ, ಇವತ್ತಿನ ಈ ಭವ್ಯ ವೇದಿಕೆ ಮೇಲೆ ಅನೇಕ ಶ್ರೀಮಠದ ಆತ್ಮೀಯ ಶಾಸಕರು ಮತ್ತು ಮಾಜಿ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಅನೇಕ ಜನ ಇವತ್ತು ಆಗಮಿಸಿದ್ದಾರೆ. ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರುವಂಥ ಅಲ್ಲಮ್ಮ ಪ್ರಭು ಪಾಟೀಲರು ಕೂಡ ಬಂದಿದ್ದಾರೆ. ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರುವಂಥ ಇಂಡಿ ಮತಕ್ಷೇತ್ರದ ಶಾಸಕರಾಗಿರುವಂಥ ಯಶವಂತರಾಯ ಗೌಡರು ಕೂಡ ವೇದಿಕೆ ಮೇಲಿದ್ದಾರೆ. ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರು ಮಾಜಿ ಸಂಸದರಾಗಿರತಕ್ಕಂಥ ಅಣ್ಣಾ ಸಾಬ್ ಜೊಲ್ಲೆ ಅವರು ಬಂದಿದ್ದಾರೆ. ಶಶಿಕಲಾ ಜೊಲ್ಲೆ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅತ್ಯಂತ ಮನಬಿಚ್ಚಿ ಈ ಭವ್ಯ ವೇದಿಕೆ ಮೇಲೆ ಮಾತನಾಡಿರ್ತಕ್ಕಂಥ ನಮ್ಮ ರಮೇಶ್ ಕತ್ತಿ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ನಮ್ಮ ದೊಡ್ಡನಗೌಡರು ಕೂಡ ಇದ್ದಾರೆ. ಯಾದವಾಡ ಮಾದೇವಪ್ಪ ಯಾದವಾಡ ಅವರು ಕೂಡ ಇದ್ದಾರೆ. ನಮ್ಮ ಪಾಟೀಲ್ ಅವರು ಕೂಡ ಇದ್ದಾರೆ. ಇವತ್ತು ವಿಶೇಷವಾಗಿ ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರುವಂಥ ಅಂಬ್ರೇಗೌಡ ಬಯ್ಯಾಪುರ ಅವರು ಕೂಡ ಇದ್ದಾರೆ. ನಮ್ಮ ಚನ್ನರಾಜ್ ಹಟ್ಟಿಹೊಳಿ ಅವರು ಕೂಡ ಇದ್ದಾರೆ.
ವಿಶೇಷವಾಗಿ ಇವತ್ತು ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರು ನಾಯಕರು ಕೂಡ ಇದ್ದಾರೆ. ವಿಶೇಷವಾಗಿ ಶ್ರೀಮಠದ ನೆಚ್ಚಿನ ಶಿಷ್ಯರಲ್ಲಿ ಒಬ್ಬರಾಗಿರುವಂಥವರು, ಈ ಭಾಗದ ಹಿಂದಿನ ಶಾಸಕರಾಗಿ ಶ್ರೀಮಠದ ಅನೇಕ ಸೇವೆಗಳನ್ನು ಮಾಡಿರುವಂಥ ಸನ್ಮಾನ್ಯ ಶ್ರೀ ಪಿ ರಾಜು ಅವರು ಕೂಡ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅದರ ಜೊತೆಗೆ ಇವತ್ತು ಶ್ರೀಮಠಕ್ಕೆ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಿರುವಂಥ ಶ್ರೇಷ್ಠ ಭಕ್ತರಾಗಿರುವಂತಹ ಸನ್ಮಾನ್ಯ ಶ್ರೀ ವಿಜುಗೌಡ ಪಾಟೀಲ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಡಾಕ್ಟರ್ ಸಂಗ್ರಾಮ್ ಬಿರಾದರ್ ಅವರು, ವಿಕ್ರಮ್ ರೆಡ್ಡಿ ಅವರು, ವಿಶೇಷವಾಗಿ ಮುರಳೀಧರ್ ಎಕ್ಲರ್ಕರ್ ಅವರು, ಅನೇಕ ಜನ ಶ್ರೀಮಠದ ಹಿರಿಯ ಸದ್ಭಕ್ತರಿದ್ದಾರೆ. ಹಾಗಾಗಿ ಭವ್ಯ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಮತ್ತು ಶ್ರೀಮಠದ ಆತ್ಮೀಯ ಸದ್ಭಕ್ತರಲ್ಲಿ, ಭಕ್ತಿ ಸಂಗೀತ ಸೇವೆಯನ್ನು ನೀಡಿರುವಂಥ ಆಸ್ಥಾನದ ಎಲ್ಲ ಕಲಾವಿದರಲ್ಲಿ, ಮುದ್ದು ಮಕ್ಕಳಲ್ಲಿ, ಪತ್ರಿಕಾ ಮಾಧ್ಯಮದವರಲ್ಲಿ, ಸಾವಿರ ಸಂಖ್ಯೆಯಲ್ಲಿ ಶ್ರೀಮಠದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂಥ ಸಮಸ್ತ ಶ್ರೀಮಠದ ಎಲ್ಲ ಆತ್ಮೀಯ ಸದ್ಭಕ್ತರ ಪವಿತ್ರವಾಗಿರುವಂಥ ಅಂತರಾತ್ಮಕ್ಕೆ ಅನಂತ ಶರಣು ಶರಣಾರ್ಥಿ. ಸಮಯ ಬಹಳ ಆಗಿದೆ, ಆದರೂ ಕೂಡ ಎಲ್ಲ ಭಕ್ತರು ಒಂದಿಷ್ಟು ಆ ಕಡೆ ಈ ಕಡೆ ಅಡಗಳಾಡ್ದಂಗೆ ಕುಂತ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಇದು ನೋಡಿ ನಮ್ಮ ವಿಜೇಂದ್ರ ಅವರು ಬಹಳ ಆಶ್ಚರ್ಯನ ಪಟ್ಟರು. ಬುದ್ಧಿ ಬೆಂಗಳೂರಲ್ಲಿ ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಹರಸಾಹಸ ಆಗ್ತದೆ, 4-5 ತಾಸು ಕಾರ್ಯಕ್ರಮ ನಡೆದ್ರೆ ಒಬ್ಬರು ಕೂಡ ಈ ಕಡೆಯಿಂದ ಈ ಕಡೆ ಅಳಗಾಡೋದಿಲ್ಲಲ್ಲ ಅಂತ ಅವರು ಭಾಳ ಆಶ್ಚರ್ಯಪಟ್ಟರು. ನಾನು ಹೇಳಿದೆ, ಇದು ಒಂದು ಶಕ್ತಿ ಪೀಠ ಆಗಿರೋದರಿಂದ ಈ ಶಕ್ತಿ ಪೀಠವನ್ನು ನಂಬಿ ಬಂದಿರತಕ್ಕಂಥ ಭಕ್ತರು 3-4 ಗಂಟೆ ಅಲ್ಲ, ಗುರುಗಳ ಆಶೀರ್ವಚನ ಸಲಕ್ಕೆ 3-4 ದಿನ ಕೂಡಂದ್ರೂ ಹೀಗೆ ಕೂಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಯಾಕಂದರೆ ನೀವು ಯಾವ ಉದ್ದೇಶಕ್ಕಾಗಿ ಮಠಕ್ಕೆ ಬಂದಿದ್ದೀರಿ, ಏನು ಭಾವನೆಯನ್ನು ಹೊತ್ಕೊಂಡು ಮಠಕ್ಕೆ ಬಂದಿದ್ದೀರಿ, ಏನು ಬೇಡಿಕೆಯನ್ನು ಇಟ್ಕೊಂಡು ಮಠಕ್ಕೆ ಬಂದಿದ್ದೀರಿ, ಅದನ್ನೇ ನಿಮಗೆ ಸಿಗಲಿಲ್ಲ ಅಂತಂದರೆ ನೀವು 1 ತಾಸಲ್ಲ, 1 ದಿವಸ ಅಲ್ಲ, 4 ದಿವಸ ಆದರೂ ನೀವು ಇಲ್ಲಿ ಎದ್ದು ಹೋಗೋ ಪೈಕಿ ಭಕ್ತರನ್ನ ಮುಗಿಸ್ಕೊಂಡು ಮಠದ ಭಕ್ತರ ಅಲ್ಲ. ನಿಮಗೇನು ಬೇಕು ಅದನ್ನು ನೀವು ಪಡ್ಕೊಂಡು ಹೋಗ್ತಕ್ಕಂಥದ್ದು. ನಿಮಗೇನು ಬೇಕು ಅಂದರೆ ಗುರುಗಳು ಸಿಂಹಾಸನಾರೋಹಣ ಆಗಬೇಕು, ಅವರ ಕಿರೀಟಧಾರಣ ಆಗಬೇಕು, ಅವ್ರ ವೈಭವದ ಕಾರ್ಯಕ್ರಮ ನಾವು ನೋಡಬೇಕು, ಅವರ 4 ಆಶೀರ್ವಚನವನ್ನು ಹೊತ್ಕೊಂಡು ಮನೆಗೆ ಹೋಗಬೇಕು ಅಂತ ಕಾಯ್ಕೊಂಡು ಕುಂತಂಥ ಶ್ರೀಮಠದ ಭಕ್ತರು ಸಮರ್ಪಕವಾದಂಥ ಭಕ್ತರು. ಇವತ್ತು ಈ ಭವ್ಯ ವೇದಿಕೆ ಮೇಲೆ ಅನೇಕ ಜನ ಅಧಿಕಾರವನ್ನು ಇದ್ದಂಥ ನಾಯಕರುಗಳಿದ್ದಾರೆ, ಅಧಿಕಾರ ಇಲ್ಲದಂಥ ನಾಯಕರು ಕೂಡ ಇದ್ದಾರೆ. ಪರಮ ಪೂಜ್ಯರು ವೇದಿಕೆ ಮೇಲೆ ಇದ್ದಾರೆ. ಬಹುಶಃ ಮುಗುಳುಖೊಡದ ಯಲ್ಲಾಲಿಂಗನ ಈ ಪುಣ್ಯಕ್ಷೇತ್ರ ಎಂಥ ಒಂದು ಶ್ರೇಷ್ಠವಾದಂಥ ಕ್ಷೇತ್ರ ಇದೆ ಅಂತಂದರೆ, ಯಲ್ಲಾಲಿಂಗನ ತಪಸ್ಸಿನ ಶಕ್ತಿಯಿಂದ ಈ ಪುಣ್ಯ ಭೂಮಿ ಎಂಥ ಒಂದು ಶ್ರೇಷ್ಠತೆಯನ್ನು ಪಡೆದುಕೊಂಡಿದ್ದೆ ಅಂದರೆ, ಯಲ್ಲಾಲಿಂಗ ಪ್ರಭುಗಳು ಈ ಮಹಾಮಠವನ್ನು ಇಲ್ಲಿ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಈ ಪ್ರದೇಶ ಏನಾಗಿತ್ತು ಅಂತಂದರೆ, ಇದು ರುದ್ರಭೂಮಿ ಆಗಿತ್ತು, ಇದು ಸ್ಮಶಾನ ಭೂಮಿ ಆಗಿತ್ತು. ಅಂಥ ಸ್ಮಶಾನ ರುದ್ರಭೂಮಿಯಲ್ಲಿ ಗುರುಗಳು ಬಂದು ಪಾದಸ್ಪರ್ಶವನ್ನು ಮಾಡಿದ್ರು. ಯಲ್ಲಾಲಿಂಗ ಪ್ರಭುಗಳು ಇಲ್ಲಿ ಬಂದು ಅವರ ಪಾದಸ್ಪರ್ಶ ಮಾಡೋದಕ್ಕಿಂತ ಮುಂಚೆ ಈ ನೆಲ ರುದ್ರಭೂಮಿಯಾಗಿತ್ತು, ಸ್ಮಶಾನ ಆಗಿತ್ತು, ಅಪವಿತ್ರ ಭಾವನೆಯಿಂದ ಕೂಡಿರುವಂಥ ಈ ಮಣ್ಣಿನ ನೆಲ ಆಗಿತ್ತು. ಅವಾಗೆಲ್ಲ ಹೇಗೆ ಇತ್ತು ಪರಿಸ್ಥಿತಿ ಅಂದರೆ, ಯಲ್ಲಾಲಿಂಗ ಪ್ರಭುಗಳು ಬರೋಕ್ಕಿಂತ ಮುಂಚೆ ಇಲ್ಲಿ ಈ ಭಾಗಕ್ಕೆ ಯಾರಾದರೂ ಬಂದು ಮನೆಗೆ ಹೋದರು ಅಂತಂದರೆ
ಇಲ್ಲಿ ಬಂದು ಹೋಗಿ ಮನೆಗೆ ಸ್ನಾನ ಮಾಡ್ತಿದ್ರು. ಯಾಕಂದರೆ ನಾನು ಸ್ಮಶಾನಕ್ಕೆ ಹೋಗಿ ಬಂದಿದ್ದೇನೆ ಅಂತ ತಿಳ್ಕೊಂಡು ಇಲ್ಲಿ ಬಂದವರೆಲ್ಲ ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ರು. ಅದೇ ರುದ್ರಭೂಮಿಯಲ್ಲಿ ಮಹಾತ್ಮರ ಪಾದ ಸ್ಪರ್ಶವನ್ನು ಮಾಡಿ ಈ ಮಠವನ್ನು ಕಟ್ಟಿ ಇಲ್ಲಿ ಸುಕ್ಷೇತ್ರನ್ನಾಗಿ ಮಾಡಿದ್ರಲ್ಲ, ಈಗ ಏನು ಮಾಡ್ತಾ ಇದ್ದಾರೆ ಭಕ್ತರು ಅಂತಂದರೆ ಮನೆಯಾಗ ಸ್ನಾನ ಮಾಡಿ ಈ ನೆಲಕ್ಕೆ ಬರ್ತಾ ಇದ್ದಾರೆ. ಮಹಾತ್ಮರು ಬರೋದಕ್ಕಿಂತ ಮುಂಚೆ ಈ ನೆಲಕ್ಕೆ ಬಂದು ಮನೆಗೆ ಹೋಗಿ ಸ್ನಾನ ಮಾಡ್ತಿದ್ರು. ಮಹಾತ್ಮರ ಪಾದಸ್ಪರ್ಶವನ್ನು ಮಾಡಿದಾಗ ಮನೆಯಿಂದ ಸ್ನಾನ ಮಾಡಿ ಮಠಕ್ಕೆ ಬರ್ತಕ್ಕಂಥ ಒಂದು ಶ್ರೇಷ್ಠತೆ ಈ ಪುಣ್ಯಭೂಮಿಗೆ ಬರಬೇಕು ಅಂದರೆ ಅದಕ್ಕೆ ಯಲ್ಲಾಲಿಂಗ ಪ್ರಭುಗಳು 7 ಕೋಟಿ ತಪಸ್ಸನ್ನ ಶಕ್ತಿಯ ಬಲ ಅವರ ಪಾದ ಸ್ಪರ್ಶದಿಂದ ಈ ಭೂಮಿ ಕೈಲಾಸವಾಗಿ ಇವತ್ತು ಕೋಟಿ ಕೋಟಿ ಭಕ್ತರಿಗೆ ಒಂದು ಶ್ರೀರಕ್ಷೆಯನ್ನು ನೀಡುವಂಥ ಪುಣ್ಯತನ ಆಗಿದೆ. ಹಾಗಾಗಿ ಇವತ್ತಿನ ಈ ಪುಣ್ಯ ಸ್ಮರಣೋತ್ಸವ ಎಷ್ಟು ಅರ್ಥಪೂರ್ಣವಾಗಿ ಇಲ್ಲಿ ನಡೆದಿದೆ ಅಂತಂದರೆ 10-15 ದಿವಸಗಳಿಂದ ಪುರಾಣ ಪ್ರವಚನ ಅನೇಕ ಕಾರ್ಯಕ್ರಮಗಳು. ಇವತ್ತು ಪೂಜ್ಯ ಗುರುಗಳಿಗೆ ಪುಷ್ಪವೃಷ್ಟಿಯನ್ನು ಮಾಡ್ತಕ್ಕಂಥ ಆ ಪುಷ್ಪವೃಷ್ಟಿಯನ್ನು ನಾವು ಮತ್ತು ವಿಜೇಂದ್ರ ಅವರು ಎಲ್ಲ ನಾಯಕರು ಸೇರಿಕೊಂಡು ಪುಷ್ಪವೃಷ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಬರೀ ಆ ದಾರ ಹಿಂಗೆ ಮುಟ್ಟಿದ ತಕ್ಷಣ ಆ ಮೇಲಿರುವಂಥ ಧ್ವಜ ಹಿಂಗೆ ತೆರೆದ ಬಿಡ್ತು. ಹೂವು ಎಲ್ಲ ಯಲ್ಲಾಲಿಂಗ ಪ್ರಭುಗಳ ಗದ್ದಿಗೆಯ ಮೇಲಿಂದ ಎಲ್ಲ ಭಕ್ತರ ತಲೆ ಮೇಲೆ ಹಾರಿ ಹೋಯ್ತು. ಅವರ ಶಿಖರದ ಮೇಲಿನ ಹೂವುಗಳು ಭಕ್ತರ ತಲೆ ಮೇಲೆ ಹಾರಿ ಹೋಗಿ ಬಿದ್ದಿದ್ದಾವೆ ಅಂತಂದರೆ ಇನ್ನು ಮತ್ತೆ ಅದಕ್ಕಿಂತ ದೊಡ್ಡ ಭವಿಷ್ಯ ಏನು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದೊಳಗಡೆ ಏನೇನು ಸಂಕಷ್ಟಗಳಿದ್ದಾವೆ, ಏನೇನು ತೊಂದರೆಗಳಿದ್ದಾವೆ, ಏನೇನು ಬೇಕು ಅಂತ ಅಪೇಕ್ಷೆಗಳಿದ್ದಾವೆ, ಅವೆಲ್ಲನೂ ಈ ಪುಣ್ಯ ನೆಲದಲ್ಲಿ ನೀವು ಸಂಕಲ್ಪವನ್ನು ಮಾಡಿರಿ. ಮುಂದಿನ ವರ್ಷ ಪುಣ್ಯ ಸ್ಮರಣೋತ್ಸವಕ್ಕೆ ಬರೋದ್ರೊಳಗಡೆ ಇದು ಆಗಿಲ್ಲ ಅಂತ ಯಾರಾದರೂ ಇದ್ದರೆ ನನಗೆ ಬಂದು ಭೇಟಿಯಾಗ್ರಿ ನೀವು ಅನ್ನುವಂಥ ಮಾತನ್ನು ಹೇಳ್ತೇನೆ. ಗುರುವಿನ ಮೇಲೆ ಶ್ರದ್ಧೆ, ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೀಮಠದ ಭಕ್ತರು ಈ ಪುಣ್ಯ ಭೂಮಿಯಲ್ಲಿ ಏನು ಸಂಕಲ್ಪವನ್ನು ಮಾಡ್ತೀರಿ ಅದು 100ಕ್ಕೆ 100ರಷ್ಟಲ್ಲ, 100ಕ್ಕೆ 1000ದಷ್ಟು ಯಶಸ್ಸನ್ನು ಕಾಣ್ತದೆ ಅನ್ನುವಂಥ ಮಾತನ್ನು ಈ ಭವ್ಯ ವೇದಿಕೆ ಮುಖಾಂತರ ಹೇಳ್ತೇನೆ. ಮತ್ತು ನೀವು ಏನು ಅಂದ್ಕೊಂಡಿದ್ದೆಲ್ಲ ಸಿಗ್ತೈತಿ ಅಂತ ತಿಳ್ಕೊಂಡು ಇನ್ನೊಬ್ಬರು ಮನೆ ಮುರಿಯೋ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಅಂಥ ಸಂಕಲ್ಪ ಮಾಡೋಕ್ಕೆ ಹೋಗ್ಬೇಡ್ರಿ. ಅಂಥದ್ದು ಮಾಡಿದ್ರಂತೂ ದೇವ್ರ ಹಣೆಗೂ ಆಗೋದಿಲ್ಲ. ಯಾಕೆ ಹೇಳ್ರಿ? ಇದು ಪುಣ್ಯಕ್ಷೇತ್ರ ಇರೋದರಿಂದ ಪುಣ್ಯಮಯವಾಗಿರುವಂಥ ಕಾರ್ಯ ಮತ್ತು ಶ್ರೇಷ್ಠವಾದಂಥ ಸಂಕಲ್ಪ ಇದ್ದರೆ ಮಾತ್ರ ಯಶಸ್ಸಾಗ್ತದೆ. ಅವನಿಗೆ ಹಾಳಾಗಲಿ, ಅವನ ಸಾಯಲಿ, ನಾನು ಬದುಕಲಿ ಅನ್ನುವಂಥ ಇಂಥ ಭಾವನೆಗೆ ದೇವರು ಯಾವತ್ತೂ ಕೂಡ ಒಲಿಯೋದಿಲ್ಲ, ದೇವರು ಮೆಚ್ಚೋದಿಲ್ಲ. ಅದಕ್ಕೆ ನಿಮ್ಮ ಸಂಕಲ್ಪ ಹೆಂಗಾಗಿರಬೇಕು ಅಂದರೆ ಅದು ಸನ್ಮಾರ್ಗದಿಂದ ಕೂಡಿರಬೇಕು, ನಿಸ್ವಾರ್ಥದಿಂದ ಕೂಡಿರಬೇಕು. ನಿಮ್ಮಿಂದ 4 ಮಂದಿಗೆ ಒಳ್ಳೆಯದಾಗುವಂಥ ಸಂಕಲ್ಪವನ್ನು ಮಾಡಿರಿ. ಆ ಸಂಕಲ್ಪದ ಸಿದ್ಧಿಯ ಜೊತೆಗೆ ಯಲ್ಲಾಲಿಂಗ ಪ್ರಭುಗಳೇ ಸ್ವತಃ ಬಂದು ನಿಮ್ಮ ಎಲ್ಲ ಕಾರ್ಯವನ್ನು ನೆರವೇರಿಸಿ ಕೊಡ್ತಾರೆ. ಉದಾಹರಣೆ ಇರಬೇಕಾದ್ರೆ ಇವತ್ತು ಇಲ್ಲಿ ನಮ್ಮ ವೇದಿಕೆ ಮೇಲೆ ನಮ್ಮ ಶಶಿಕಾಂತ್ ಗುರೂಜಿ ಅವರಿದ್ದಾರೆ. ಎಲ್ಲಿ ಹೋದ್ರ? ಎಲ್ಲಿದೆ? ಇಲ್ಲಿದೆ. ಶಶಿಕಾಂತ್ ಗುರೂಜಿಯವರು, ಚುನ್ನಪ್ಪ ಪೂಜಾರಿಯವರು ಕೆಲವೊಂದು ದಿವಸಗಳ ಹಿಂದೆ ಇಲ್ಲಿ ಒಂದು ದೊಡ್ಡ ಹೋರಾಟ ಆಯಿತು, ನಿಮ್ಮೆಲ್ಲರಿಗೂ ಗೊತ್ತು. ಎದರ ಹೋರಾಟ ಅಂತಂದರೆ ರೈತರ ಹೋರಾಟ. ಎದರ ಹೋರಾಟ ಅಂದರೆ ಕಬ್ಬಿನ ಬೆಲೆಯನ್ನು ಹೆಚ್ಚಿಗೆ ಕೊಡಬೇಕು ಅನ್ನುವಂತಹ ಹೋರಾಟವನ್ನು ಮಾಡಿದ್ರು. ಆ ಹೋರಾಟಕ್ಕೆ ಮುಗುಳುಕೋಡು ಮಠ, ಮುಗುಳುಕೋಡದ ಗುರುಗಳ ಶಕ್ತಿನೂ ಕೂಡ ಒಂದು ಬಲವಾಗಿ ನಿಂತು ಯಲ್ಲಾಲಿಂಗ ಗದ್ದಿಗೆಗೆ ಸಂಕಲ್ಪವನ್ನು ಮಾಡಿ ಅಲ್ಲಿ ಹೋದಾಗ ನಾನು ಗದ್ದಿಗೆಗೆ ಹೋಗಿ ಆ ಹೋರಾಟಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಗದ್ದಿಗೆಗೆ ಒಂದು ಸಂಕಲ್ಪವನ್ನು ಮಾಡಿದೆ. ಏನು ಅಂದರೆ ನಾನು ಇಲ್ಲಿವರೆಗೂ ಮುಗುಳುಕೋಡು ಮಠದ ಇತಿಹಾಸದೊಳಗಡೆ ಯಾವ ಹೋರಾಟದ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿಲ್ಲ. ಪಾಲ್ಗೊಳ್ತಕ್ಕಂಥದ್ದು ಇದು ಮೊದಲನೇ ಕಾರ್ಯ. ಹಾಗಾಗಿ ಈ ಹೋರಾಟಕ್ಕೆ ನಾನು ಅಲ್ಲಿ ಹೋದಂತಂದರೆ ಭಾಳ ಜನ ನನ್ನನ್ನು ಆಶ್ಚರ್ಯ ದೃಷ್ಟಿಯಿಂದ ನೋಡ್ತಾರೆ. ಮುಗುಳುಕೋಡಪ್ಪರು ಇಲ್ಲಿ ಬಂದಿದ್ದು ಸತ್ಯನೋ ಸುಳ್ಳು ಅಂತ ಒಂದಿಷ್ಟು ಯೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ನಾನು ಇವತ್ತು ನಿನ್ನ ಮಹಾಮಠದ ಪರಂಪರೆಯ ವಾರಸುದಾರಾಗಿ ಇವತ್ತು ನಾನು ಅಲ್ಲಿ ಹೊಂಟಿದ್ದೇನೆ. ಎನ್ನ ಮಾನ ಅಪಮಾನ ನಿನ್ನದು.
ಎನ್ನ ಮಾನ ಅಪಮಾನ ನಿನ್ನದು, ಏನು ಮಾಡ್ತಿ? ಮುಗುಳುಕೊಡ ಮಠದಿಂದ ನಾನು ಇವತ್ತು ಅಲ್ಲಿಗೆ ಹೋದರೆ ಆ ರೈತರಿಗೆ ಗುಲಾಲ್ ಹಚ್ಚೇ ಬರಬೇಕು ಅಂತ ಆಶೀರ್ವಾದ ಮಾಡು ಅಂತ ಹೇಳಿದ್ದೆ ನಾನು. ಸಂಕಲ್ಪವನ್ನು ಮಾಡಿ ಹೋಗಿದೆ. ನಾವು ಶಿವಾನಂದ ಪಾಟೀಲ್ರು ಬೇರೆ ಯಾರೂ ಅಲ್ಲ, ನಮ್ಮ ಶ್ರೀಮಠದ ಭಕ್ತರು. ಇಲ್ಲಿ ನಮ್ಮ ಶ್ರೀಮಠದ ಹುಲಿನಿ ಅಂತ ದೊಡ್ಡಪ್ಪವ್ರ ಹೆಸರಿಟ್ಟಿರ್ತಕ್ಕಂಥವ್ರು ವಿಜಯಗೌಡ ಪಾಟೀಲ್ ಅವರಿಗೆ, ಅವರ ದೊಡ್ಡ ಸೋದರರು ಶಿವಾನಂದ ಪಾಟೀಲ್ರು. ಅವರು ಅಲ್ಲಿಗೆ ಬರಲಿಕ್ಕೆ ಹೆದರಾಗತ್ತಿದ್ರು, ರೈತರು ಏನಾದರೂ ಮಾಡ್ತಾರ ಅಂತ. ಅವಾಗ ನಾನು ನಮ್ಮ ವಿಜಯಗೌಡ್ರಿಗೆ ಹೇಳಿದೆ, ನಾನು ಇರ್ತೀನಿ, ಏನು ಹೆದರೋ ಅವಶ್ಯಕತೆ ಇಲ್ಲ. ಗುರೂಜಿಯವರು, ಚುನ್ನಪ್ಪ ಅವರು ಎಲ್ಲರೂ ಇದ್ದೇವೆ. ಮಂತ್ರಿಗಳು ನಿರ್ಭಯದಿಂದ ಬರಲಿ, ಅವರಿಗೆ ಕೂದಲು ಹೇಳಿ ಧಕ್ಕೆ ಆಗಲಾರ್ದಂಗೆ ನಾವು ನೋಡ್ಕೊತೇವೆ ಅನ್ನುವಂಥ ಮಾತನ್ನು ಹೇಳಿದಾಗ ಮಂತ್ರಿಗಳು ಬಂದರು. ಹೋಗಿ ಎಲ್ಲ ರೈತರಿಗೆ ಒಂದು ಭರವಸೆಯ ಮಾತುಗಳನ್ನು ಹೇಳಿದ್ದೇವೆ. ಹೋಗಿ ವೇದಿಕೆಗೆ ಮಾತನಾಡಿ 24 ಗಂಟೆ ಆಗಿರಲಿಲ್ಲ, 22ನೇ ಗಂಟೆಗೆ ಕರ್ನಾಟಕ ಸರ್ಕಾರ 3300 ರೈತರಿಗೆ ನಿಗದಿ ಬೆಲೆ ಮಾಡಿರ್ತಕ್ಕಂಥ ಘೋಷಣೆಯನ್ನು ಮಾಡಿ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಇಂಥ ನಿಸ್ವಾರ್ಥ ಭಾವನೆಯ ಸಂಕಲ್ಪ ಆಗಿದ್ದರೆ ಇವತ್ತು ಬರೀ ಗುರ್ಲಾಪುರದಲ್ಲಿ ಅಷ್ಟೇ ಅವರು ಹೋರಾಟ ಮಾಡಿದ್ರು, ರಾಜ್ಯದ ಎಲ್ಲ ರೈತರಿಗೆ ಆ ನ್ಯಾಯ ಸಿಕ್ತು. ಹಾಗೆ ನಿಮ್ಮ ಸಂಕಲ್ಪ ಹೇಗಿರಬೇಕು ಅಂದರೆ ನಿಸ್ವಾರ್ಥ ಭಾವನೆಯ ಸಂಕಲ್ಪ ಇರಬೇಕು. ಆ ರೈತರಿಗೆ ಹೇಗೆ ನ್ಯಾಯ ಸಿಕ್ಕಿದೆ ಹಾಗೆ ನಿಮ್ಮ ಮುಖಾಂತರ ನಿಸ್ವಾರ್ಥ ಭಾವನೆಯ ಸಂಕಲ್ಪವನ್ನು ನೀವು ಮಾಡಿಕೊಂಡು ಹೋಗಿದ್ದೆ ಆದರೆ ಗುರುಗಳು ನಿಶ್ಚಿತವಾಗಿ ಆ ಕಾರ್ಯವನ್ನು ನೆರವೇರಿಸಿಕೊಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ವೇದಿಕೆ ಮೇಲೆ ಅನೇಕ ಜನ ಅತಿಥಿಗಳು ಬಂದಿದ್ದಾರೆ, ಪೂಜ್ಯರು ಬಂದಿದ್ದಾರೆ, ಎಲ್ಲ ಪಕ್ಷದ ನಾಯಕರು ಕೂಡ ಇದ್ದಾರೆ. ಮುಗುಳುಕೋಡು ಮಠಕ್ಕೆ ಜಾತಿ ಇಲ್ಲ, ಮುಗುಳುಕೋಡು ಮಠಕ್ಕೆ ಒಂದೇ ಧರ್ಮ ಇಲ್ಲ, ಮುಗುಳುಕೋಡು ಮಠಕ್ಕೆ ಒಂದೇ ಪಕ್ಷ ಇಲ್ಲ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಡೆಯುವಂಥ ಶ್ರೇಷ್ಠವಾದಂಥ ಮಹಾಮಠ ಅಂದರೆ ಅದು ನಮ್ಮ ಮುಗುಳುಕೋಡು ಮಠ ಅನ್ನುವಂಥ ಮಾತನ್ನು. ಅಂಥ ಒಂದು ಕಾರ್ಯಕ್ಕೆ ಇವತ್ತು ಅನೇಕ ಜನ ಎಲ್ಲರ ವೇದಿಕೆ ಮೇಲೆ ಬಂದಿದ್ದಾರೆ. ನಾವು ನೋಡುವಂಥ ದೃಷ್ಟಿ ಹೇಗಿರಬೇಕು ಅಂದರೆ ವಿಶಾಲವಾಗಿರುವಂಥ ದೃಷ್ಟಿ. ಇವತ್ತು ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯ ಮಾನ್ಯರು ಒಂದೇ ಒಂದು ಮಾತನ್ನು ಹೇಳಿದ್ರು, ಏನು ಅಂದರೆ ನಾವು ಶಾಸಕರಾಗಿ ಬಂದಿಲ್ಲ, ನಾವು ಪಕ್ಷದ ಪರವಾಗಿ ಬಂದಿಲ್ಲ, ಈ ಮಠದ ಸಾಮಾನ್ಯ ಭಕ್ತರಾಗಿ ಈ ಮಠದ ಪುಣ್ಯಭೂಮಿಗೆ ನಾವು ಬಂದಿದ್ದೇವೆ ಅನ್ನುವಂಥ ಮಾತು. ಮ್ಯಾಲ ಕೂತ ನಾಯಕರೇ ಈ ಮಾತು ಹೇಳೋ ಟೈಮ್ನಾಗ ಕೆಳಗೆ ಕೂತವ್ರು ನೀವು ಯಾಕೆ ಹಣಿಪಟ್ಟಿ ಕಟ್ತೀರಪ್ಪ ನಮ್ಗೆ, ಇದು BJP ಮಠ. ಎಚ್ಚರದ್ರಿ ಇಲ್ಲ ಎಲ್ಲರೂ? ನೀವಂದ್ರೆ ನೀವಲ್ಲ, ಒಂದು ಸ್ವಲ್ಪ ಮಂದಿ ಹಣಿಪಟ್ಟಿ ಕಟ್ಟ ಮಂದಿ ಇರ್ತೈತಿ. ಅವ್ರ ಮಠ ಇವ್ರ ಮಠ, ಇದು ಯಾರ ಮಠನೂ ಅಲ್ಲ, ಇದು ಇಲ್ಲಿ ಸಮರ್ಪಕ ಭಾವನೆಯಿಂದ ಕೂತಿರುವಂಥ ಶ್ರೀಮಠದ ಭಕ್ತರ ಮಠ, ಬಡವ ಭಕ್ತರ ಮಠ ಇದು. ಹಾಗಾಗಿ ಇಲ್ಲಿ ಪಕ್ಷಾತೀತವಾಗಿ ಇವತ್ತೆಲ್ಲರೂ ಬಂದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಈ ವೇದಿಕೆಗೆ ರಾಮಕೃಷ್ಣ ಹೆಗಡೆ ಅವರು ಬಂದರು, JH ಪಟೇಲ್ ಅವರು ಬಂದರು, ಬಂಗಾರಪ್ಪ ಅವರು ಬಂದರು, SM ಕೃಷ್ಣ ಅವರು ಬಂದರು, ಧರ್ಮಸಿಂಗ್ ಅವರು ಬಂದರು, ದೇವೇಗೌಡರು ಬಂದರು, BS ಯಡಿಯೂರಪ್ಪನವರು ಬಂದರು. ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲ ಪಕ್ಷದ ನಾಯಕರು ಈ ಮಠಕ್ಕೆ ಬಂದರು, ಈ ವೇದಿಕೆಗೆ ಬಂದರು. ನಾನು ಈ ವೇದಿಕೆ ಮೇಲೆ ಕುಂತಿರುವಂಥ ಎಲ್ಲ ನಾಯಕರಿಗೆ ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಈ ವೇದಿಕೆ ಹೆಂಗೈತಿ ಅಂದರೆ ಇದು ಪ್ರಮೋಷನ್ ವೇದಿಕೆ ಐತಿ. ಇದು ಪ್ರಮೋಷನ್ ವೇದಿಕೆ ಅಂದರೆ ಹೆಂಗೆ ಅಂದರೆ, ಸಾಮಾನ್ಯವಾಗಿ ಬಂದವರಿಗೆ MLA ಇಲ್ಲಂಥ ವ್ಯಕ್ತಿಗೆ MLA ಮಾಡಿದ ಮಠ, MLA ಆಗಿ ಬಂದವರಿಗೆ ಮಂತ್ರಿ ಮಾಡಿದ ಮಠ, ಮಂತ್ರಿ ಆಗಿ ಬಂದವರಿಗೆ ಮುಖ್ಯಮಂತ್ರಿ ಮಾಡಿದ ಮಠ, ಮುಖ್ಯಮಂತ್ರಿ ಆಗಿ ದೇವೇಗೌಡರು ಈ ವೇದಿಕೆಗೆ ಬಂದಾಗ ಈಗ ಹೆಂಗೆ ಇವರು ನಮ್ಮ ವಿಜೇಂದ್ರ ಅವರು ಕಿರೀಟ ಧಾರಣೆ ಮಾಡಿದ್ರು, ಆಗಿನ ಸಂದರ್ಭದಲ್ಲಿ ದೇವೇಗೌಡರು ಪೂಜ್ಯರಿಗೆ ಕಿರೀಟ ಧಾರಣೆಯನ್ನು ಮಾಡಿದ್ರು. ಕಿರೀಟ ಧಾರಣೆಯನ್ನು ಮಾಡಿದಾಗ ಸಿದ್ದರಾಮ ಶಿವಗೆ ಹೇಳಿದ್ರು, ಇಲ್ಲ ದೇವೇಗೌಡ್ರೆ ಮುಂದಿನ ದಿನಮಾನದಲ್ಲಿ ನೀವು ಇನ್ನೊಂದು ಮೆಟ್ಲ ಮೇಲೆ ಹೋಗ್ತೀರಿ ಅಂತ ಹೇಳಿದ್ರು. ಎಲ್ಲರೂ ಆಶ್ಚರ್ಯ ಆದರು. ರಾಜ್ಯದಾಗ ಮುಖ್ಯಮಂತ್ರಿ ಸ್ಥಾನನೇ ದೊಡ್ಡ ಸ್ಥಾನ, ಇದಕ್ಕೆ ಬಿಟ್ಟು ಏನು ಇನ್ನೊಂದು ಮೆಟ್ಲ ಮೇಲೆ ಹೋಗೋದಂದ್ರೆ ಭಾಳ ಮಾಡಿ
ಈ ಅವಧಿ ಮುಗಿದ ನಂತರ ರಾಜ್ಯಪಾಲ ಆಗ್ಬೋದು ಅಂತ. ಆದರೆ ಅವರ ದೈವ, ಗುರುಗಳ ಆಶೀರ್ವಾದ, ಅವರ ಸಂಕಲ್ಪ ಮುಂದೆ ಕೆಲವೇ ದಿವಸಗಳಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆದರು. ಯಾಕೆ ನಾ ಈ ಮಾತು ಹೇಳ್ತೀನಿ ಅಂದರೆ, ಈ ವೇದಿಕೆ ಇದು ನಾವು ವಿಚಾರ ಮಾಡಿ ಇಂಥವರೇ ಬರಬೇಕು ಅಂಥವರೇ ಬರಬೇಕು ಅಂತ ವಿಚಾರ ಮಾಡಿ ಕರೆಸ್ಕೊಂಡು ಈ ವೇದಿಕೆ ಮೇಲೆ ಕೂಡಿಸ್ಕೊಳ್ಳುವಂಥ ವೇದಿಕೆ ಇದಲ್ಲ. ಈ ವೇದಿಕೆ ಯಾರು ಹತ್ತಬೇಕು ಈ ವರ್ಷ ಪುಣ್ಯ ಸ್ಮರಣೋತ್ಸವಕ್ಕೆ, ಮುಂದಿನ ವರ್ಷ ಯಾರು ಹತ್ತಬೇಕು, ಇದೆಲ್ಲನೂ ಕೂಡ ಒಳಗೆ ಕುಂತಿರುವಂಥ ಎಲ್ಲ ಲಿಂಗನ ಸಂಕಲ್ಪದಿಂದ ಈ ವೇದಿಕೆಯನ್ನು ಎಲ್ಲರೂ ಹತ್ತಾರೆ. ಎಲ್ಲರಿಗೂ ಮುಗ್ಧವಾದಂಥ ಅವಕಾಶ ಈ ವೇದಿಕೆಗಿದೆ. ಎಲ್ಲರೂ ಬರ್ಬೋದು, ಎಲ್ಲರೂ ಬರ್ರಿ ಅಂತ ಆಹ್ವಾನವನ್ನು ನಾವು ಮಾಡಿದ್ರೂ ಕೂಡ ಗುರುಗಳ ಸಂಕಲ್ಪ ಯಾರಿಗಿದೆ ಅಂಥವ್ರು ಮಾತ್ರ ಈ ವೇದಿಕೆಯನ್ನು ಹತ್ತಕ್ಕಂಥ ಒಂದು ಯೋಗ, ಅವಕಾಶ, ಸಂದರ್ಭವನ್ನು ಬರ್ತದೆ. ಹಾಗಾಗಿ ಇವತ್ತು ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ವೇದಿಕೆ ಮೇಲೆ ಕುಂತವ್ರು ಎಲ್ಲರೂ ಏನು ಇವತ್ತು ಬಂದಿದ್ದೀರಿ, ಮುಂದಿನ ದಿವಸನ ಏನೇನು ನಿಮಗೆ ಪ್ರಮೋಷನ್ ಆಗ್ತಾವೆ ಅನ್ನೋದು ನಿಮಗೆ ಗೊತ್ತಾಗ್ತೈತಿ. ವಿಶೇಷವಾದಂಥ ಪ್ರಮೋಷನ್ ಅಂದರೆ ಬಡ್ತಿ, ಅದನ್ನು ಆಗ್ತಕ್ಕಂಥದ್ದು ಆಗ್ತದೆ. ಯಾಕಂದರೆ ಈ ವೇದಿಕೆ ಬಹಳ ತಾಕತ್ತಿನ ವೇದಿಕೆ ಐತಿ, ಇದು ಬಹಳ ಶಕ್ತಿಯ ವೇದಿಕೆ ಐತಿ. ನಾನು ಈ ವೇದಿಕೆ ಮೇಲೆ ಬಂದಂಥವರು ಅನೇಕ ಜನ ಬಂದು ನಡ್ಬರ್ಕ್ ಹೋಗ್ತಿರ್ತಾರೆ. ಆದರೆ ಈ ವೇದಿಕೆ ಮೇಲೆ ಯಾವತ್ತೂ ಕೂಡ ಯಾರೂ ಗಡಿಬಿಡಿ ಮಾಡಬೇಡ ಅಂತ ನಾ ಯಾಕೆ ಹೇಳ್ತೀನಿ ಅಂದರೆ, ಈ ವೇದಿಕೆ ಭವಿಷ್ಯ ರೂಪಿಸುವಂಥ ವೇದಿಕೆ ಐತಿ. ಈ ವೇದಿಕೆ ಮೇಲೆ ಏನಾದರೂ ಗಡಿಬೇಡ ಆಯಿತು ಅಂತಂದರೆ ಜೀವನದಾಗೂ ಭಾಳ ದೊಡ್ಡ ಗಡ್ಬಡ ಆಗ್ತದೆ. ಅದಕ್ಕೆ ಧರ್ಮಸಿಂಗ್ ಅವರು ಇದ್ದರು, ನಮ್ಮ ಮಲ್ಲಂಪ್ರಭು ಇದ್ದಾರೆ, ಪಟೇಲ್ರಿದ್ದಾರೆ. ಧರ್ಮಸಿಂಗ್ ಅವರು ಈ ಮಠಕ್ಕೆ ಬಂದಾಗ ಎಂಥದೇ ಒತ್ತಡ ಇರಲಿ, ಏನೇ ಇರಲಿ, ಒಂದು ಕ್ಷಣನೂ ಗಡಿಬಿಡಿ ಮಾಡ್ತಿದ್ದಿಲ್ಲ. ಗುರುಗಳೇ ಕುಂತು ಆಯಿತು ನೀವು ಹೋಗ್ರಿ ಈಗ ಅಂತಂದಾಗ ಅವ್ರು ಗಾಡ್ಯಾಗ ಕುಂತು ಹೋಗ್ತಿದ್ರು. ಧರ್ಮಸಿಂಗ್ ಅವರು ಪಕ್ಷದ ಅಧ್ಯಕ್ಷರಿದ್ದರು. ಒಂದು ಸಲ ಬಾಗಲಕೋಟೆಗೆ ಬಂದಾಗ ಮುಗಳಕೋಟಕ್ಕೆ ಬಂದಿದ್ದರು ಜಾತ್ರೆ ಟೈಮ್ನಲ್ಲಿ. ಒಳಗಡೆ ಅಪ್ಪನ ದರ್ಶನ ಮಾಡಿದ್ರು, ನಮಸ್ಕಾರ ಮಾಡಿ ಸಿದ್ದರಾಮ ಶಿವಗಳೆಲ್ಲ ಅವರಿಗೆ ಆಶೀರ್ವಾದ ಮಾಡಿ ಪ್ರಸಾದ ಮಾಡಿಸಿ ಈಗ ಹೋಗಿ ಬರ್ರಿ ನೀವು ಅಂತೇಳಿ ಅವರಿಗೆ ಅನುಮತಿಯನ್ನು ಕೊಟ್ಟರು. ಅವರು ಬಂದು ಕಾರ್ನಾಗ ಕುಂತರು. ಕಾರ್ನಾಗ ಕುಂತು ಇನ್ನೇನು ಕಾರ್ ಪ್ರಾರಂಭ ಆಗ್ತೈತಿ ಹೋಗ್ತೈತಿ ಅನ್ನೋ ಸಂದರ್ಭದಾಗ ಮತ್ತೆ ಒಬ್ರಿಗೆ ಹೇಳಿ ಕಳಿಸಿದ್ರು, ಧರ್ಮಸಿಂಗ್ ಸಾಹೇಬರು ಹೊಂಟಾರ, ಇನ್ನೊಂದು 10 ಮಿನಿಟ್ ಬಂದು ಹೋಗು ಅಂತ ಹೇಳು. ಮತ್ತೆ ಓಡ್ಕೊತ ಹೋಗಿ ಧರ್ಮಸಿಂಗ್ ಸಾಹೇಬ್ರಿಗೆ ಕರ್ಕೊಂಡು ಬಂದರು. ಕರ್ಕೊಂಡು ಬಂದ ಕೂಡಲೇ ಅವ್ರಿಗೆ ಕೈ ಹಿಡ್ಕೊಂಡು ನೇರವಾಗಿ ಗದ್ಗೆ ಕರ್ಕೊಂಡು ಹೋದ್ರು. ಗದ್ಗೆ ಕರ್ಕೊಂಡು ಹೋಗಿ ಇದ್ದಕ್ಕಿದ್ದಂಗೆ ಗದ್ಗೆ ಮೇಲಿಂದ ಒಂದು ಹೂವಿನ ಹಾರ ತೆಗೆದು ಧರ್ಮಸಿಂಗ್ ಅವ್ರ ಕೊಳ್ಳಾಗ ಹಾಕು, ಈಗ ಹೋಗಿ ಬರ್ರಿ ಅಂತ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿದಾಗ ಧರ್ಮಸಿಂಗ್ ಅವ್ರ ಗಾಡ್ಯಾಗ ಕುಂತು ಬಾಗಲಕೋಟೆ ಕಡೆ ಹೊಂಟರು. ಇಲ್ಲಿ ಲೋಕಾಪುರ ದಾಟಿ ಬಾಗಲಕೋಟೆ ಲೋಕಾಪುರದ ಮಧ್ಯದೊಳಗಡೆ ಕಾರ್ನಾಗ ಹೋಗೋ ಸಂದರ್ಭದಾಗ ಒಂದು ಎಮ್ಮೆ ಅಡ್ಡ ಬಂತು. ಒಂದು ಎಮ್ಮೆ ಅಡ್ಡ ಬಂದು ಧರ್ಮಸಿಂಗ್ ಅವ್ರ ಕಾರ ಆಕ್ಸಿಡೆಂಟ್ ಆಯಿತು. ಅವಾಗ ಆಕ್ಸಿಡೆಂಟ್ ಆಯಿತು. ಕಾರಿನ ಬಾಗಿಲು ಮುರಿದು ಧರ್ಮಸಿಂಗ್ ಅವರಿಗೆ ಹೊರಗೆ ತಗೊಂಡ್ರು. ಕಾರು ನೋಡಿದ್ರೆ ಯಾರು ಉಳಿಬಾರ್ದು ಅಂಥ ಒಂದು ಭೀಕರ ಅಪಘಾತ ಆಯಿತು. ಆದರೆ ಧರ್ಮಸಿಂಗ್ ಅವರು ಹಾಕ್ಕೊಂಡಿರುವಂಥ ಒಂದು ಬಟ್ಟಿನೂ ಸುದ್ದ ಒಂದು ಸ್ವಲ್ಪ ಮುದ್ದೆ ಆಗಿರಲಿಲ್ಲ, ಅಷ್ಟು ಸುರಕ್ಷಿತವಾಗಿ ಧರ್ಮಸಿಂಗ್ ಅವರು ಹೊರಗೆ ಬಂದರು. ಯಾಕೆ ಅಂದರೆ ಇದು ಗುರುಗಳಿಗೆ ಮುಂದೆ ಆಗುವಂಥ ಆ ದುರಂತ ಅವರಿಗೆ ಕಂಡು ಅವರಿಗೆ ಶ್ರೀರಕ್ಷದ ಕವಚ ಗುರುಗಳ ಗದ್ಗೆ ಒಳಗಿನ ಮಾಲೆಯನ್ನು ಹಾಕಿ ಕಳಿಸಿದ್ರು. ಆ ಸಂದರ್ಭದಲ್ಲಿ ಧರ್ಮಸಿಂಗ್ ಅವರು ಹೊಳ್ಳಿ ಗುರುಗಳು ನನಗೆ ಯಾಕೆ ಕರ್ಕೊಂಡ್ರು ಅನ್ನುವಂಥದ್ದು ಅಲ್ಲಿ ನೆನಪಿಸ್ಕೊಂಡು ಮತ್ತೆ ಫೋನ್ ಮಾಡಿ ಅಪ್ಪೋರಿಗೆ ಹಿಂಗಾಯಿತು, ಅವರ ಆಶೀರ್ವಾದದಿಂದ ಸುರಕ್ಷಿತ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂತಂದರೆ ಯಾರು ನಂಬಿಕೊಂಡು ಈ ಮಠಕ್ಕೆ ಹೋಗ್ತಾರೆ ಆ ಮಠಕ್ಕೆ ಆ ಭಕ್ತರಿಗೆ ಎಂದೂ ಕೂಡ ಮುಗಳಖೋಡ ಮಠ ಕೈ ಬಿಟ್ಟಿಲ್ಲ, ಬಿಡೋದಿಲ್ಲ ಅನ್ನುವಂಥ ಭರವಸೆ ಯಾವ ಭಕ್ತನಲ್ಲಿದೆ. ಆ ಭಕ್ತನ ಜೊತೆಗೆ ಈ ಮಹಾಮಠದ ಶಕ್ತಿ ಇದೆ. ಹಾಗಾಗಿ ಇವತ್ತಿನ ಈ ಪುಣ್ಯ ಸ್ಮರಣೋತ್ಸವ ವೇದಿಕೆಗೆ ಇಷ್ಟೊಂದು ಅತಿಥಿಗಳನ್ನು, ಇಷ್ಟೊಂದು ಭಕ್ತರನ್ನು, ಮಹಾಂತ ಶಿವಯೋಗಿಗಳನ್ನು ವಿಶೇಷವಾಗಿ ಈ ವರ್ಷ ಆಯ್ಕೆ ಮಾಡಿಕೊಂಡಿದ್ದೆ ಗುರುಗಳು.
ಆ ಒಂದು ಪುಣ್ಯ ಸ್ಮರಣೋತ್ಸವದ ಪುಣ್ಯದ ಲಾಭ ಇವತ್ತು ಮುಗುಳ್ಕೋಡ್ ಮಹಾಮಠಕ್ಕೆ ಬಂದಿರುವಂಥ ಲಕ್ಷ ಲಕ್ಷ ಭಕ್ತರ ಜೀವನದ ಒಂದು ಭವಿಷ್ಯವನ್ನು ರೂಪಿಸಲಿಕ್ಕೆ ನಿಮಗೆ ನೀಡಿರುವಂಥ ಈ ಅವಕಾಶ ಆ ಗುರುಗಳ ಆಶೀರ್ವಾದದಿಂದ ನಿಮ್ಮೆಲ್ಲರ ಜೀವನ ಅದು ಉಜ್ವಲವಾಗಲಿ. ನಿಮ್ಮೆಲ್ಲರ ಜೀವನದ ಸಂಕಲ್ಪವನ್ನು ಏನೇನಿದೆ ಅದನ್ನು ಬರುವಂಥ ದಿನಗಳಲ್ಲಿ ಎಲ್ಲ ಈಡೇರಿ ನಿಮ್ಮೆಲ್ಲರಿಗೂ ಶಾಂತಿ ಸಮೃದ್ಧಿ ಜೊತೆಗೆ ಒಳ್ಳೆಯ ಆರೋಗ್ಯದ ಆಶೀರ್ವಾದವನ್ನು ಗುರುಗಳು ನಿಮ್ಮೆಲ್ಲರಿಗೂ ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಜೇಂದ್ರ ಅವರು ಬಂದಿದ್ದಾರೆ. ರಾಜ್ಯದ ಪಕ್ಷದ ಅಧ್ಯಕ್ಷರಾಗಿ ಭಾಳ ದೊಡ್ಡ ಜವಾಬ್ದಾರಿ ಅವರ ಮೇಲಿದೆ. ಬಹುಶಃ ಒಂದು ಮಠ ಮಂದಿರಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥ ಈ ರಾಜ್ಯ ಕಂಡಂಥ ಅಪರೂಪದ ಮುಖ್ಯಮಂತ್ರಿಗಳಾಗಿ ಹೋದಂಥವ್ರು. ನಮ್ಮ ಮಹಾಮಠದ ಬಗ್ಗೆ ವಿಶೇಷವಾದಂಥ ಕಾಳಜಿ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳಲ್ಲಿ ನಾನು ಕಂಡಂಗೆ ಅತ್ಯಂತ ಹತ್ತಿರದ ಒಂದು ಸಂಬಂಧವನ್ನು ಇಟ್ಕೊಂಡು ಈ ಮಠದ ಒಂದು ಅವಿನಾಭಾವ ಸಂಬಂಧವನ್ನು ನೋಡಿದ್ದೇ ಆದರೆ ಈ ಮಠದ ಆತ್ಮೀಯ ಸದ್ಭಕ್ತರಾದ ಸನ್ಮಾನ್ಯ ಶ್ರೀ ಧರ್ಮ್ ಸಿಂಗ್ ಅವರು ಬಿಟ್ಟರೆ BS ಯಡಿಯೂರಪ್ಪನವರು ಈ ಮಠಕ್ಕೆ ಬಹಳಷ್ಟು ತಮ್ಮ ಭಕ್ತಿ ಸೇವೆಯನ್ನು ಮಾಡಿದ್ದಾರೆ. ಯಾಕಂದರೆ ಅವರು ಒಂದು ಸಲ ನನ್ನ ಗುರುವಂದನ ಸಂದರ್ಭದಲ್ಲಿ ಬೆಂಗಳೂರಿಗೆ ಬಂದಿದ್ದರು. ಯಲಂಕದ MLA ವಿಶ್ವನಾಥ್ ಇದ್ದರು. ಬುದ್ಧಿಯವರು ಇಲ್ಲಿ ಒಂದು ಸಂಸ್ಥೆ ಮಾಡ್ತೀನಿ ಅನ್ನುವಂಥ ಇಚ್ಛೆ ಇದ್ದರೆ ನನ್ನ ಕ್ಷೇತ್ರದಲ್ಲಿ 5 ಎಕರೆ ಭೂಮಿ ಕೊಡ್ತೀನಿ ಬುದ್ಧಿ ಅಂತ ಅವರು ಮಾತು ಕೊಟ್ಟಿದ್ದರು. ಆ ಮಾತನ್ನು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ವಾಗ್ದಾನ ಮಾಡಿದರು. ಮುಂದೆ ರಾಜಕೀಯ ಅನೇಕ ಒಂದು ಸಮಸ್ಯೆದಿಂದ ಆ ಒಂದು 5 ಎಕರೆ ಮಟ್ಟಕ್ಕೆ ಕೊಡಲಿಕ್ಕೆ ಆಗಲಿಲ್ಲ. ಮತ್ತೆ 2ನೇ ಸಲ ಮುಖ್ಯಮಂತ್ರಿ ಆದಾಗ ಅವರಿಗೆ ಗಮನಕ್ಕೆ ತಗೊಂಡು ಹೋಗಿ ಹಿಂಗೆ ತಾವು ಅವಾಗ ಹೇಳಿದ್ರಿ ಅಂತಂದರೆ ತಕ್ಷಣವೇ ಪೂಜಾ ಕೋಣೆಯಲ್ಲಿ ಈ ಶ್ರೀಮಠದ ಸಲಕ್ಕೆ ಇದು ಮಂಜೂರು ಮಾಡಬೇಕು, ಇದು ತಕ್ಷಣವೇ ಇದರ ದಾಖಲೆಗಳು ನನ್ನ ಹತ್ರ ಬರಬೇಕು ಅಂಥೇಳಿ ಬರೆದು ಕೊಟ್ಟಿದ್ದರು. 9 ಎಕರೆ ಜಮೀನು. ಈಗಿನ ಬರೋಬ್ಬರಿ ಅದರ ಕಿಮ್ಮತ್ತು ಎಷ್ಟು ಆಗ್ತದೆ ಅಂದರೆ 200 ಕೋಟಿ. ಅಂಥ ಒಂದು ಆಸ್ತಿ ಒಂದು ಕ್ಷಣನೂ ವಿಚಾರ ಮಾಡಲಾರ್ದೆ ಮುಗುಳ್ಕೋಡ್ ಮಠದ ಸಲಕ್ಕೆ ಉದಾರ್ಥ ಭಾವನೆಯಿಂದ ಬರೆದು ಕೊಟ್ಟಿರುವಂಥ ಏಕೈಕ ನಾಯಕ ಅಂತಂದರೆ ಅದು BS ಯಡಿಯೂರಪ್ಪ ಅನ್ನುವಂಥ ಮಾತನ್ನು ನಾವ್ಯಾರೂ ಕೂಡ ಮರೆಯುವಂಗಿಲ್ಲ. ಹಾಗಾಗಿ ಧರ್ಮ್ ಸಿಂಗ್ ಅವರು, ಯಡಿಯೂರಪ್ಪನವರು ಶ್ರೀಮಠಕ್ಕೆ ಭಾಳಷ್ಟು ಅಪಾರವಾಗಿರುವಂಥ ಸೇವೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅದೇ ಒಂದು ಮಾರ್ಗದಲ್ಲಿ ಇವತ್ತು ವಿಜೇಂದ್ರ ಅವರು ರಾಜ್ಯದಲ್ಲಿ ಕೊಟ್ಟ ಜವಾಬ್ದಾರಿಯನ್ನು ಬಹಳಷ್ಟು ಜವಾಬ್ದಾರಿಯಿಂದ ಪಕ್ಷ ಕಟ್ಟುವುದರ ಮುಖಾಂತರ ಬಹಳ ದೊಡ್ಡ ಸೇವೆಯನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಇನ್ನೂ ಹೆಚ್ಚಿನ ಶಕ್ತಿ ಗುರುಗಳು ಕೊಳ್ಳಿ ಅವರ ಮುಖಾಂತರ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಹೇಳಿ